ಜೈ ಗುರುದೇವ್. ಇವತ್ತು ನಾವು ಯಮ ಅಂತ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಅದರಲ್ಲಿ ಮೊದಲನೇದು ಯಮ ಇದೆಯಲ್ಲ, ಅದನ್ನ ಮೊನ್ನೆ ನಾವು ಮೂರು ನೋಡಿದ್ವಿ. ಯಾವುದು? ಅಹಿಂಸಾ, ಸತ್ಯ, ಆಸ್ತೇಯ, ಮೂರು ವಿಭಾಗಗಳನ್ನು ನೋಡಿದ್ವಿ. ಇವತ್ತು ನಾವು ಬ್ರಹ್ಮಚರ್ಯ ಮತ್ತೆ ಅಪರಿಗ್ರಹ ಇದೆರಡನ್ನ ನೋಡ. ಏನ್ ಹೇಳ್ತಾರೆ? ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ. ಮುಂದಿನ ಸೂತ್ರ ಏನು? ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ. ಈ ಬ್ರಹ್ಮಚರ್ಯವನ್ನ ಆಚರಣೆ ಮಾಡಿದಿರೋ ಒಂದು ವ್ರತವನ್ನಾಗಿ ತೆಗೆದುಕೊಂಡು ಅದು ನಮಗೆ ತುಂಬಾ ಶಕ್ತಿಯನ್ನು ಕೊಡುತ್ತೆ. ಯಾವ ರೀತಿ ಅದನ್ನ ಹೇಳ್ಕೊಳ್ತಾ ಹೋಗ್ತಾರೆ ಗುರುಗಳು ಅಂದ್ರೆ, ಬ್ರಹ್ಮಚರ್ಯದಲ್ಲಿ ಎರಡು ರೀತಿಯ ಆಚರಣೆ. ಮೊದಲನೇದು ಯಾವುದು ಅಂದ್ರೆ, ಆ, ಸ್ವಲ್ಪ ಶರೀರ ವಾಂಛೆಯಿಂದ ಸ್ವಲ್ಪ ಅದನ್ನ ಅದರಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಅದು ಒಂದು ವಿರಾಮ ಕೊಟ್ಟು 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 ಮುಂದೆ ಹೋಗು. ಪ್ರತಿ ದಿವಸ ಸೆಕ್ಸ್. ನಾನು ಇರೋದು ಹೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ಇಲ್ಲಿ ಏನಿದೆಯೋ ಅದು ಹೇಳ್ತಾ ಇದ್ದೀನಿ. ಪ್ರತಿ ದಿವಸ ಎಷ್ಟು ಶಕ್ತಿ ಕಳ್ಕೊಂಡಿರ್ತಾರಂದ್ರೆ, ಏನು ಅವ್ರ ಹತ್ರ ಶಕ್ತಿನೇ ಇನ್ಸಲ್ಲ. ಸುಮ್ಮನೆ ಒಂದು ಹಿಂಗೆ ಇರುತ್ತೆ, ಶರೀರ ಇರುತ್ತೆ ಅಷ್ಟೆ. ಏನಂತ ಒಂದು ಇನ್ಫ್ಲೂಯೆನ್ಸ್ ಆಗಿ ಇರುವಂತ ಒಂದು ವ್ಯಕ್ತಿತ್ವ ಇರೋದಿಲ್ಲ. ಯಾವಾಗ ಸ್ವಲ್ಪ ಅದನ್ನ ಒಂದು ಸ್ವಲ್ಪ ಆವಾಗವಾಗ ಅದನ್ನ ಸ್ವಲ್ಪ ನಿರ್ಬಂಧಿಸಿ, ಆಗಬಾರ್ದು ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ನಿರ್ಬಂಧಿಸಿ ಅದರಲ್ಲಿ ಮುಂದೆ ಹೋಗ್ತಾ ಇದ್ರೆ ಅದು ನಮಗೆ ತುಂಬಾ ಶಕ್ತಿಯನ್ನು ಕೊಡುತ್ತೆ. ವೀರ್ಯ ಲಾಭದಿಂದ ತೇಜಸ್ಸು ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ವೀರ್ಯ ಲಾಭ ತೇಜಸ್ ಜಾಸ್ತಿ ಆಗ್ತದೆ. ಬ್ರಹ್ಮಚರ್ಯಕ್ಕೆ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ. ನಿಜವಾದ ಬ್ರಹ್ಮಚರ್ಯ ಏನು ಅಂದ್ರೆ, ಆ ಅನಂತವಾದ ಒಂದು ಶಕ್ತಿ ಇದೆಯಲ್ಲ, ಆ ಚೈತನ್ಯ, ಅದರೊಂದಿಗೆ ಒಟ್ಟಾಗುವುದು. ವಿಶಾಲವಾದ ಚೈತನ್ಯ ಯಾವುದು? ನಾವು ಇಷ್ಟು ಮುಂದೆ ಮಾತಾಡ್ತಾ ಇದ್ದಲ್ಲಿ ಪಾರಮಾರ್ಥಿಕವಾದ ಒಂದು ಸತ್ಯ. ಆ ಸತ್ಯದ ಜೊತೆ ಪ್ರತಿ ದಿವಸ ನಮ್ಮನ್ನು ನಾವು ಜೋಡಿಸ್ಕೊಳ್ಳೋದು, ಅನಂತವಾದ ಶಕ್ತಿಯ ಜೊತೆ ನಡೆಯುವುದು. ಬ್ರಹ್ಮ ಅಂದ್ರೇನು? ಇಲ್ಲಿ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ. ವೇದಾಂತ ಭಾಷೆಯಲ್ಲಿ, ಪರಿಭಾಷೆಯಲ್ಲಿ ಬ್ರಹ್ಮನ್ ಅಂದ್ರೆ ಆ ಅನಂತವಾದ ಒಂದು ಸರ್ವವ್ಯಾಪಕವಾದ ಒಂದು ಶಕ್ತಿ ಏನಿದೆ, ಪರಮಾತ್ಮ ಇದಾನಲ್ಲ ಎಲ್ಲ ಕಡೆ, ಅಣುವಿನಲ್ಲೂ ಇದಾನಲ್ಲ, ಆ ಶಕ್ತಿಗೆ ಬ್ರಹ್ಮನ್ ಅಂತ ಕರೀತಾರೆ. ಸರ್ವವ್ಯಾಪಕ, ಸರ್ವಶಕ್ತ, ಏನು ಸರ್ವಜ್ಞ, ಆ ಶಕ್ತಿಗೆ ಬ್ರಹ್ಮನ್ ಅಂತ ಕರೀತಾರೆ. ಆ ಶಕ್ತಿಯ ಜೊತೆ ನಮ್ಮನ್ನು ನಾವು ಜೋಡಿಸ್ಕೊಳ್ಳೋದು ಹೇಗೆ? ಧ್ಯಾನದ ಮುಖಾಂತರ, ಸಮಾಧಿಯ ಮುಖಾಂತರ, ಪ್ರತಿ ದಿವಸ ಒಂದು ಬೆಳಕಿನ, ಪ್ರಕಾಶವಾದ ಒಂದು ಬೆಳಕಿನ ರೀತಿಯಲ್ಲಿ ಮುಂದೆ ಹೋಗ್ತಾ ಇರೋದು. ಆ ವಿಶಾಲವಾದ ಪ್ರಕೃತಿಯಲ್ಲಿ ಒಂದಾಗುವುದು. ನಾನು ಶರೀರ ಮಾತ್ರ ಅಲ್ಲ, ಇದನ್ನ ಈ ತರ ಭಾವಿಸ್ಬೇಕು. ನಾವು ಶರೀರವನ್ನೇ ಗುರುತಿಸ್ಕೊಳ್ತೀವಿ ನಮ್ಮನ್ನ ನಾವು. ಆದ್ರೆ ಅಧ್ಯಾತ್ಮಕ್ಕೆ ಅಂದ್ರೆ ಈ ಗುರುಗಳ ಈ ಜ್ಞಾನಕ್ಕೆ ಬಂದ್ಮೇಲೆ ನಾನು ಶರೀರ ಅಲ್ಲ, ನಾನು ಚೈತನ್ಯ, ನಾನು ಶುದ್ಧ ಚೈತನ್ಯ, ಆತ್ಮಸ್ವರೂಪ ಅಂತ ಭಾವಿಸ್ಕೊಂಡು ಹೋಗ್ಬೇಕು. ಅವಾಗ ಈ ಬ್ರಹ್ಮಚರ್ಯ ಅದೆಷ್ಟಕ್ಕದೇ ಆಗತ್ತೆ, ಪ್ರಕೃತಿ ಅದೆಷ್ಟಕ್ಕದೇ ಆಗ್ತದೆ. ಶರೀರಕ್ಕೆ ಸಿಕ್ಕಾಕೊಂಡ್ಲೆ ಇನ್ನೊಂದು ಶರೀರ ಬೇಕು ಅಂತ ಅನ್ಸತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಶರೀರಕ್ಕೆ ಸಿಕ್ಕಾಕೊಂಡಾಗ್ಲೇ ಇನ್ನೊಂದು ಶರೀರ ಬೇಕು ಅನ್ಸುತ್ತೆ. ಆದ್ರೆ ಒಳಗಡೆ ಇರೋ ಚೈತನ್ಯವನ್ನು ಹಿಡ್ಕೊಂಡಾಗ ಅವಾಗ ಏನಾಗತ್ತಂದ್ರೆ, ಬ್ರಹ್ಮಚರ್ಯ ಅದೆಷ್ಟು ನ್ಯಾಚುರಲ್ ಇಟ್ ಹ್ಯಾಪನ್ಸ್, ಅದೆಷ್ಟಕ್ಕದೇ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಾವು ಆಳವಾದ ಧ್ಯಾನದಲ್ಲಿ ಕುತ್ಕೊಂಡಾಗ ಈ ಶರೀರ ಪ್ರಜ್ಞೆ ಅನ್ನೋದು ಇರೋದಿಲ್ಲ ನಮ್ಗೆ. ಕೇಳಿಸ್ಕೊತಾ ಇದೀರೋ? ಅರಿಯಾಲ್ ವಿತ್ ಮೀ? ಆಳವಾದ ಧ್ಯಾನದಲ್ಲಿ ಕುತ್ಕೊಂಡಾಗ ಶರೀರ ಪ್ರಜ್ಞೆ ಇರೋದಿಲ್ಲ. ನಮ್ದು 80 kg, 90 kg, 100 kg ಈ ತರ ಶರೀರದ ಭಾರನೇ ಮಾಡ್ತೋಗಿರ್ತೀವಿ. ತುಂಬಾ ಹಗುರವಾಗಿ ಅನ್ಸುತ್ತೆ ನಮ್ಗೆ. ಒಂದು ಒಂದು ರೆಕ್ಕೆ ರೀತಿಯಲ್ಲಿ, ಒಂದು ಒಂದು ಪಕ್ಷಿಯ ರೆಕ್ಕೆ ಎಷ್ಟು ಹಗುರವಾಗಿರುತ್ತೆ ಆ ರೀತಿಯಲ್ಲಿ ನಮ್ಮ ಭಾವಿಸ್ತೀವಿ. ನಡೆಯುವಾಗ್ಲೂ ಅಷ್ಟೇ. ನಡೆಯುವಾಗ ನಾವು ಎಷ್ಟೇ ಭಾರ ಇದ್ರು ನಮ್ಗೆ ಅನ್ಸತ್ತಾ? ನಮ್ಗೆ ಶರೀರನ ಎತ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಹೆಚ್ಚಿಗೆ ಒಂದು ಆ ಒಳಗಿನ ಚೈತನ್ಯವನ್ನು ಅನುಭವಿಸ್ತಾ ಇರ್ತೀವಿ. ಮತ್ತೆ ಯಾವಾಗ ಸಂತೋಷವಾಗಿರ್ತೀವಿ ನೋಡಿ, ಆವಾಗಲೂ ಶರೀರ ಪ್ರಜ್ಞೆ ಕಡಿಮೆ ಆಗುತ್ತೆ. ಸಂತೋಷವಾಗಿದ್ದಾಗ ಚೈತನ್ಯ ವಿಕಸನ ಉಂಟಾಗ್ತಾ ಇರುತ್ತೆ ಯಾವಾಗ. ಸೊ ಯಾವಾಗ ಆ ಚೈತನ್ಯದ ಜೊತೆ ನಾವು ಜೋಡಿಸ್ಕೊಂಡಿರ್ತೀವಿ, ಆ ಒಂದು ಇರುವಿಕೆ, ಬೀಯಿಂಗ್ ಅಂತಾರೆ ಅದನ್ನು, ಆ ಇರುವಿಕೆ ಜೊತೆ ಜೋಡಿಸ್ಕೊಂಡಿದ್ವಿ, ಅವಾಗ ಒತ್ತಡ ಅನ್ನೋದು ನಮಗೆ ಅಷ್ಟಿರೋದಿಲ್ಲ, ಅಥವಾ ಶರೀರ ಪ್ರಜ್ಞೆನೂ ಅಷ್ಟಿರೋದಿಲ್ಲ. ಇದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಸೊ ಚೈತನ್ಯ ಯಾವಾಗಲೂ ವಿಕಸನ ಆಗ್ತಾ ಇರಬೇಕು.
ಅನಂತವಾದ ಆ ಚೈತನ್ಯದ ಜೊತೆ ಒಂದಾಗಿದೆ, ಇಲ್ಲ ಅಂತಲ್ಲ, ನಾವು ಅನುಭವಿಸ್ಬೇಕಷ್ಟೇ. ಆಲ್ರೆಡಿ ಅದ್ರ ಜೊತೆನೆ ಅದರ ಭಾಗವೇ ಇದು. ಇದು ಬೇರೆ ಅದು ಬೇರೆ ಅಂತ ಹೇಳ್ತಾ ಇಲ್ಲ. ಯಾಕೆ ಈ ಭೇದ ಅಂದ್ರೆ ನಮಗೆ ಅರ್ಥ ಆಗೋದಿಕ್ಕೆ. ಅದರ್ವೈಸ್ ಇಟ್ ಈಸ್ ಒನ್ ಓನ್ಲಿ, ಅದು ಒಂದೇ, ಅದು ಯಾವಾಗ್ಲೂ ಇಲ್ಲ ಅಂತ ಇಲ್ಲ. ಸೊ ಆ ಅನಂತವಾದ ಚೈತನ್ಯದ ಜೊತೆ ಅದರೊಳಗೆ ಒಂದಾಗುವುದೇ ನಮ್ಮ ಒಂದು ಸಹಜವಾದ ಪ್ರಕೃತಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕೃತಿ ಏನ್ ಮಾಡುತ್ತೆ, ನಮಗೆ ತುಂಬಾ ಒಂದು ಓಜಸ್ಸು, ತೇಜಸ್ಸು, ಶಕ್ತಿ ಇದೆಲ್ಲವನ್ನು ಕೊಡುತ್ತೆ ಶರೀರಕ್ಕೆ ಮನಸ್ಸಿಲ್ಲ. ಈ ಒಂದು ಸಣ್ಣ ಮನಸ್ಸಿನ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಯಾವಾಗ್ಲೂ ಏನೋ ಯಾರು ತುಂಬಾ ಚೆನ್ನಾಗಿರ್ತಾರೆ ನೋಡೋದಿಕ್ಕೆ, ಯಾರ ಜೊತೆ ನಾವು ಸೆಕ್ಸ್ ಮಾಡ್ಬೋದು, ಅರ್ಥ ಆಗ್ತಾ ಇದೆ, ಇದೇ ಆಲೋಚನೆ. ಅಂಥವ್ರ ಹತ್ರ ತುಂಬಾ ದೊಡ್ಡ ಶಕ್ತಿ ಇರೋದಿಲ್ಲ. ಒಂದು ತುಂಬಾ ಕಡಿಮೆಯಾದ ಒಂದು ಶಕ್ತಿಯ ಒಂದು ಇದಿರುತ್ತೆ, ಒಂಥರ ಜಡವಾಗಿರ್ತಾರೆ. ಅವ್ರ ಹತ್ರ ಹೋಗೋಕ್ಕೂ ಅನ್ಸಲ್ಲ, ಯಾಕಂದ್ರೆ ಆ ರೀತಿಯಾದ ವೈಬ್ರೇಷನ್ಸ್ ಅವ್ರ ಸುತ್ತಲೂ, ಆ ಥರದ ಒಂದು ಪ್ರಕಂಪನಗಳು ಅವರಿಂದ ಹೊರಹೊಮ್ತಾ ಇರುತ್ತೆ. ಯಾವಾಗಲೂ ಈ ಒಂದು ಶರೀರ ವಾಂಛೆ ಬಗ್ಗೆನೇ, ಅದ್ರ ಬಗ್ಗೆ ಮೋಹದಲ್ಲಿ ಸಿಕ್ಕಾಕೊಂಡಿರೋಂಥವ್ರಿಗೆ ಒಂದು ರೀತಿಯ ಆ ರೀತಿಯ ಆಕರ್ಷಣೆ ಇರೋದಿಲ್ಲ. ಒಂದು ರೀತಿಯ ಜಡತ್ವ, ಒಂದು ಥಿಕ್ ವಾಲ್ ಆಫ್ ವೈಬ್ರೇಷನ್ ಅಂತ, ಡಲ್ ವೈಬ್ರೇಷನ್ ಅಂತ ಹೇಳ್ತಾರೆ. ಅವ್ರ ಸುತ್ತಲೂ ಒಂದು ರೀತಿಯ ಒಂದು ವೈಬ್ರೇಷನ್ ಇರುತ್ತೆ. ಯಾರೋ ಅವ್ರ ಬಳಿ ಹೋಗೋದಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅವ್ರು ಎಲ್ಲೋದ್ರೂ ಏನು, ಯಾರ ಜೊತೆ ಹೋಗೋಣ, ಎಲ್ಲಿ ಹೋಗೋಣ, ಈ ತರದ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಹುಚ್ಚರ ತರ ಆಡ್ತಾ ಇರ್ತಾರೆ ಅವರು. ಏನಂತ ದೊಡ್ಡ ಶಕ್ತಿ ಇರೋದಿಲ್ಲ ಅವ್ರ ಹತ್ರ. ಒಂದು ಮಿತವಾದ ಇತಿಮಿತಿಯಾದ ಒಂದು ಇಲ್ಲ, ಇಲ್ಲಿ ಏನ್ ಹೇಳ್ತಾರೆ, ಕೋಪದಿಂದ ಅಥವಾ ಮನಸ್ಸಿನಲ್ಲಿ ಗೊಂದಲಮಯವಾದ ಮನಸ್ಸು, ಇಲ್ಲಾಂದ್ರೆ ಒಂದು ಅಸೂಯೆ, ಸೊ ಈ ರೀತಿಯಾಗಿ ಒದ್ದಾಡ್ತಾ ಇರ್ತಾರವಲ್ಲ, ಈ ರೀತಿಯಾದ ಒಂದು ಪ್ರವಾಹ ಮನಸ್ಸಿನಲ್ಲಿ ಬಂದಾಗ ಏನು, ನಕಾರಾತ್ಮಕತೆ, ಅದರಿಂದ ದುರ್ಬಲವಾಗ್ಬಿಡ್ತೀವಿ ನಾವು. ಅರ್ಥ ಆಗ್ತಾ ಇದಿಲ್ಲ, ಕೇಳಿಸ್ಕೊತಾ ಇದ್ರಲ್ಲ, ಇದರಿಂದ ನಾವು ದುರ್ಬಲವಾಗ್ಬಿಡ್ತೀವಿ. ಸೊ ಏನು ಸತ್ಯ ಅನ್ನೋದಿದೆಯಲ್ಲ, ಈ ಪ್ರಪಂಚವನ್ನು, ಈ ಸೃಷ್ಟಿಯ ಹಿಂದೆ ಇರುವಂತ, ಒಳಗೆ ಹೊರಗೆ ಇರುವಂತ ಸತ್ಯ ಇದೆಯಲ್ಲ, ಅದರ ಒಂದು ಅನುಭವ ಏನಂತ ಅದು ಕಣ್ಮೆ ಆಗ್ಬಿಡುತ್ತೆ ಅಂತ ವ್ಯಕ್ತಿಗಳಿಗೆ. ಅದು ಯಾಕಂದ್ರೆ ತುಂಬಾ ಮೇಲ್ಮೈಯಲ್ಲಿ ಜೀವನ ಮಾಡ್ತಾ ಇರ್ತಾರೆ, ಆಳವಾದ ಚೈತನ್ಯದ ಜೊತೆ ಜೋಡಿಸ್ಕೊಂಡಿಲ್ಲ. ದೇಲ್ ಬಿ ಆನ್ ದ ಸೂಪರ್ಫಿಷಿಯಲ್ ಲೆವೆಲ್ ಅಂತಾರಲ್ಲ, ಆ ಥರ ಅಂತಾರೆ. ಸೊ ಯಾವಾಗ ನಮ್ಮ ಮನಸ್ಸು ಈ ರೀತಿಯಾದ ನಕಾರಾತ್ಮಕವಾದ ಭಾವನೆಗಳಿಂದ ಸಿಕ್ಕಾಕೊಂಡಿರುತ್ತೋ ಏನೋ, ಅವಾಗ ಒಂದು ಸುಂದರವಾದ ಒಂದು ಪ್ರಕೃತಿಯನ್ನು ಕೂಡ ಗಮನಿಸುವಂತ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ ನಾವು. ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ. ಸೊ ಈ ಶಕ್ತಿ ಎಲ್ಲಿಂದ ಬರುತ್ತೆ ನಮಗೆ ಅಂದ್ರೆ, ಬ್ರಹ್ಮಚರ್ಯವನ್ನ ಪಾಲಿಸುವುದರಿಂದ ಬರುತ್ತೆ. ಹೇಗೆ? ಆ ವಿಶಾಲವಾದ ದೃಷ್ಟಿಯಿಂದ ನಡೆದಾಗ ನಾನು ಅನಂತವಾದ ಚೈತನ್ಯಕ್ಕೆ ಸೇರಿದ್ದೀನಿ, ನನ್ನೊಳಗೆ ಆ ಚೈತನ್ಯ ಇದೆ. ಚೈತನ್ಯದ ಜೊತೆ ಜೋಡಿಸ್ಕೊಳ್ಳೋದು, ಶರೀರದ ಜೊತೆ ಗುರುತಿಸ್ಕೊಳ್ಳೋದು ಬೇರೆ, ಚೈತನ್ಯದ ಜೊತೆ ಗುರುತಿಸ್ಕೊಳ್ಳೋದು. ಅವಾಗ ಹೆಚ್ಚಿಗೆ ಶಕ್ತಿಯನ್ನು ಅನುಭವಿಸ್ತೀವಿ ನಾವು. ಹೆಚ್ಚಿಗೆ ಶರೀರದ ಒಂದು ಗುರುತಿಸ್ಕೊಳ್ಳೋದನ್ನ ಕಡಿಮೆ ಮಾಡ್ತೀವಿ ನಾವು. ಆ ಪರಮಾತ್ಮನ ಜೊತೆನೆ ಗುರುತಿಸ್ಕೊಳ್ತೀವಿ ನಾವು. ನಮ್ಮನ್ನು ನಾವು ಚೈತನ್ಯದ ಒಂದು ಶಕ್ತಿಯಾಗಿ ನೋಡ್ಕೊಳ್ತಾ ಬರ್ತೀವಿ. ಇದೇ ನಿಜವಾದ ಶಕ್ತಿ. ವೀರ್ಯ ಲಾಭ ಅಂದ್ರೆ ಏನು? ಅದೇ ನಿಜವಾದ ಶಕ್ತಿ, ನಮ್ಮನ್ನ ಪರಮಾತ್ಮನ ಜೊತೆ ಜೋಡಿಸ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ನೋಡಿ, ಎಲ್ಲನ್ನ ನಾವು ಒಂದು ಇಂಟ್ರೊಡಕ್ಟರಿ ಟಾಕ್ ಕೊಡಕ್ ಹೋಗ್ತೀವಿ, ಅಥವಾ ಯಾರನ್ನ ಭೇಟಿ ಮಾಡಕ್ ಹೋಗ್ತೀವಿ, VIP ಹೋದ ತಕ್ಷಣ ರವಿಶಂಕರ್ ಗುರೂಜಿ ಅವ್ರ ಶಿಷ್ಯರು ಬಂದಿದ್ದಾರೆ. ಗುರೂಜಿಯವ್ರ ಮಾತು ಹೇಳಿದ ತಕ್ಷಣ ಗಮನಿಸಿದ್ರ, ನಮ್ಮಲ್ಲಿ ಒಂದು ಬದಲಾವಣೆ ಆಗ್ತದೆ. ಗುರುಗಳಂದ್ರೆ ಯಾರು? ಅನಂತವಾದ ಚೈತನ್ಯ ಶಕ್ತಿ. ಅವ್ರ ಜೊತೆ ಗುರುತಿಸ್ಕೊಂಡಾಗ ನಮ್ಮ ವ್ಯವಹಾರವೇ ಬದಲಾಗ್ಬಿಡುತ್ತೆ ಅಲ್ಲಿ. ಗಮನಿಸಿದಿರಾ ಇದು ಅಲ್ಲ? ಸೊ ಈ ಶಕ್ತಿಯನ್ನ ನಾವು ಅನುಭವಿಸ್ತೀವಿ. ನಾವು ಎಲ್ಲಿ ಮನಸ್ಸು ಸಣ್ಣ 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 ವಿಷಯಗಳಲ್ಲಿ ಸಿಕ್ಕಾಕೊಳ್ಳುತ್ತೆ, ಅವಾಗ ನಾವು ದುರ್ಬಲತ್ವವನ್ನು ಅನುಭವಿಸ್ತೀವಿ. ಯಾವಾಗ ಮನಸ್ಸು ಈ ಉತ್ಕೃಷ್ಟವಾದ ಉನ್ನತವಾದ ಈ ಚೈತನ್ಯದ ಜೊತೆ ಗುರುತಿಸ್ಕೊಳ್ಳುತ್ತೆ, ಅವಾಗ ನಾವು ಆ ಬಲಿಷ್ಠವಾದ ಮನಸ್ಸು ಅಲ್ಲಿ ಉಂಟಾಗತ್ತೆ. ಯಾವಾಗ ಈ ಜ್ಞಾನದಲ್ಲಿ ಇರ್ತೀವಿ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಡಿವೈನ್ ಈಸ್ ಆಲ್ ಪರ್ವೇಡಿಂಗ್ ಹೇಳ್ತಾ ಇದ್ರು ಗುರುಗಳು. ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ನನ್ನೊಳಗೂ ಇದ್ದಾನೆ,
ಜನರಿಗೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅಂತ ಗೊತ್ತು, ನನ್ನೊಳಗೆ ಇದ್ದಾನೆ ಅನ್ನೋದಕ್ಕೆ ನಂಬಿಕೆ ಇಲ್ಲ. ಎಲ್ಲ ಕಡೆ ನೋಡ್ತೀವಿ ನಾವು, ಎಲ್ಲಕ್ಕೂ ನೋಡ್ತೀವಿ, ಒಂದೊಂದು ಕಲ್ಲಿಗೂ ನಮಸ್ಕಾರ ಮಾಡ್ತೀವಿ. ಗುರುಗಳು ಬಂದ ಮೇಲೇನೆ ಗುರುಗಳು ಹೇಳ್ತಾರೆ ನಿನ್ನೊಳಗಿದೆ ನೋಡ್ಕೊ ಒಂದ್ಸರಿ ಅಂತ. ವೇರ್ ಇಸ್ ದ ನಿಯರೆಸ್ಟ್ ಪ್ಲೇಸ್? ನಾವು ಗೂಗಲ್ ಹೊಡಿತೀವಿ ದ ನಿಯರೆಸ್ಟ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಟು ಮೀ ಅಂತ ಹೊಡೆದಿರ್ತೀವಲ್ಲ ಗೂಗಲ್, ಹಂಗೆ ಅರ್ಥ ಆಗ್ತಾ ಇದೆಯಲ್ಲ. ಬಟ್ ಗುರುಗಳು ಬಂದಾಗ ಹೇಳ್ತಾರೆ ನಮ್ಗೆ, ನಿನಗೆ ಹತ್ತಿರ ಪರಮಾತ್ಮ ಎಲ್ಲಿದ್ದಾನೆ ಕಣ್ಣು ಮುಚ್ಕೋ, ಒಳಗಡೆ ಇದ್ದಾನೆ ನೋಡು, ನಿನ್ನ ಶರೀರದಲ್ಲಿ ಇದ್ದಾನೆ, ಎಲ್ಲೆಲ್ಲ ಹುಡುಕ್ತಾ ಇದೆಯಲ್ಲ ಒಂದ್ಸರಿ ಆಚೆನೂ ನೋಡು, ಬೇಡ ಅಂತ ಹೇಳ್ತಾ ಇಲ್ಲ, ಆಚೆನೂ ಇದ್ದಾನೆ ಅವನು, ನಿನಗೆ ಹತ್ರ ಇಲ್ಲಿದ್ದಾನೆ, ಒಳಗಡೆ ಇದ್ದಾನೆ ನೋಡು. ಏನೋ ಒಂದು ಸ್ವಭಾವ, ಆನಂದನೇ ಒಂದು ಸ್ವಭಾವ, ಅರ್ಥ ಆಗ್ತಾ ಇದೆಯಲ್ಲ. ಸೊ ಅದು ಹೇಳ್ತಾ ಇದ್ದಾರೆ, ಧಿಯೋ ಯೋನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರದಲ್ಲಿ ಏನ್ ಹೇಳ್ತಾರೆ ಏನೋ, ಗಾಯತ್ರಿ ಮಂತ್ರ, ನನ್ನ ಈ ಸಣ್ಣ ಮನಸ್ಸು ಆ ಅನಂತವಾದ ಮಹಾನ್ ಚೈತನ್ಯದಲ್ಲಿ ಒಂದಾಗಲಿ, ಅದಕ್ಕೆ ಪ್ರಚೋದಿಸು. ಆ ಥರ ನಡಿಬೇಕು, ಆ ಒಂದು ರಿಯಲೈಸೇಷನ್ ಇಂದ. ಏನು, ನಾನು ಸಣ್ಣ ಮನಸ್ಸಲ್ಲ, ಶುದ್ಧ ಚೈತನ್ಯ, ಅದೇ ನಿಜವಾದ ಬ್ರಹ್ಮಚರ್ಯ. ಅದು ನಮಗೆ ಅನಂತವಾದ ಶಕ್ತಿಯನ್ನ ಕೊಡುತ್ತೆ. ಈ ಸಣ್ಣ ಬುದ್ಧಿ, ಏನೋ ಸಣ್ಣ ಸಣ್ಣ ಅದು ಬೇಕು ಇದು ಬೇಕು ಅನ್ನೋದು, ಅದು ನಮ್ಮನ್ನ ದುರ್ಬಲರನ್ನಾಗಿ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಸೊ ಇದು ನೆಕ್ಸ್ಟ್ ಮುಂದಿನ ಸೂತ್ರ ಏನು, ಅಪರಿಗ್ರಹ ಸ್ಥೈರ್ಯೇ ಜನ್ಮ ಕಥಾಂತ ಸಂಬೋಧ. ಅಪರಿಗ್ರಹ ಸ್ಥೈರ್ಯೇ ಜನ್ಮ ಕಥಾಂತ ಸಂಬೋಧ. ಯಾರಿಂದ ಏನೂ ನಿರೀಕ್ಷೆ ಮಾಡದೇ ಇರುವಂತದ್ದು, ಇದು ಒಂದು ವ್ರತ ಅಪರಿಗ್ರಹ. ಇದು ನಮಗೆ ಹಿಂದಿನ ಜನ್ಮಗಳದ ಒಂದು ಜ್ಞಾಪಕ ಕೂಡ ತಂದುಕೊಡುತ್ತೆ ಈ ವ್ರತವನ್ನು ಆಚರಣೆ ಮಾಡಿದ್ರೆ ಅಂತ ಹೇಳ್ತೀವಿ. ಓಂ ನಮಃ ಶಿವಾಯ. ನೋಡಿ ಎಷ್ಟು ರಹಸ್ಯಗಳನ್ನ ಗುರುಗಳು ನಮ್ಮ ಮುಂದೆ ಬಿಡಿಸಿ, ಈ ಹಲಸಿನ ಹಣ್ಣು ಬಿಡಿಸಿ ಬಿಟ್ಟಂಗೆ ನಮಗೆ ನೋಡಿ ಎಷ್ಟು ಹೇಳ್ತಾ ಇದ್ದಾರೆ. ಅಪರಿಗ್ರಹ ಅಂದ್ರೆ ಏನು, ಯಾರಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ, ಏನು ತಗೊಳ್ಳೋದಿಲ್ಲ ಅಂತ. ಏನು ಬರ್ತಾ ಇದೆ ನನ್ನ ಜೀವನದಲ್ಲಿ ಅದು ಕರ್ಮದ ಫಲದಿಂದ ಬರ್ತಾ ಇದೆ ನನಗೆ. ಮಧ್ಯಾಹ್ನ ಬರ್ದಿದ್ರೆ ಹಿಂದಿನ ನೀವು ಹಳ್ಳಿಗಳಲ್ಲಿ ಹೋಗಿ ಹೇಳ್ತಾರೆ ಏನು ಅಂದ್ರೆ, ಅವ್ರು ಅರ್ಥ ಮಾಡ್ಕೊಂಡಷ್ಟು ವೇದಾಂತ ನಮ್ಗೆ ಗೊತ್ತಿಲ್ಲ, ಬೇರೆಯವ್ರ ಕತೆ ಏನೋ, ಹಳ್ಳಿಗಳಲ್ಲಿ ಏನು ಪರಮಾತ್ಮ ಮಾಡ್ದಂಗೆ ಆಗತ್ತೆ ಬಿಡಿ ಸ್ವಾಮಿ ಅಂತ. ಅರ್ಥ ಆಗ್ತಾ ಇದೆ. ಸೊ ಮಧ್ಯಾಹ್ನ ಊಟ ಕರ್ಮ ಇದ್ರೆ ಬರೀ ಎಲ್ಲಿರ್ಬೇಕು ಅಂತ ಇರುತ್ತೆ, ಅದಾಗತ್ತೆ ಕರ್ಮದ ಫಲ. ಸೊ ಇನ್ನೊಬ್ರು ನಮಗ್ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೇನೆ ಸಿಕ್ಕಾಕೊಳ್ಳೋದು ನಾವು. ಇನ್ನೊಬ್ಬರಿಂದ ನಾವು ವಸ್ತುಗಳಾಗಲಿ ಅಥವಾ ವಸ್ತು ಅಲ್ಲದೆ ಇರುವಂಥದ್ದು. ವಸ್ತು ಅಲ್ಲದೆ ಇರೋದು ಯಾವುದು, ಅವ್ರು ನಮ್ಮನ್ನು ಹೊಗಳಿದ್ರು ತೆಗಳಿದ್ರು, ಇದನ್ನೆಲ್ಲ ನಾವು ಅದರಲ್ಲಿ ಸಿಕ್ಕಾಕೊಂಡ್ರೆ ಇದು ಮತ್ತೆ ಕರ್ಮವನ್ನ ತೆಗೆದುಕೊಂಡು ಬರುತ್ತೆ ನಮ್ಮ ಜೀವನದಲ್ಲಿ. ಒಬ್ಬ ವ್ಯಕ್ತಿಗೆ ಇನ್ನ ಬೇಕು ಅಂತಿರುತ್ತಲ್ಲ, ಯಾವಾಗಲೂ ಅವನ ಬಗ್ಗೆನೇ ಆಲೋಚನೆ ಮಾಡ್ಕೊಳ್ತಾ ಇರೋನ್ಗೆ ಭಯ ಬಂದು ಸೇರ್ಕೊಳ್ಳುತ್ತೆ. ಯಾಕೆ ಅಕ್ಯುಮುಲೇಟ್ ಮಾಡ್ತೀವಿ ಅಂದ್ರೆ ಭಯ. ಓ ನಾಳೆ ನನ್ನ ಜೀವನದಲ್ಲಿ ಊಟ ಇರುತ್ತೋ ಇಲ್ವೋ ಅನ್ನೋ ಒಂದು ಭಯ. ಅರ್ಥ ಆಗ್ತಾ ಇದಲ್ಲ. ನಾಳೆ ನನ್ನ ಜೀವನ ಏನಾಗ್ಬಿಡುತ್ತೆ ಅಂತ ಒಂದು ಭಯ. ಅವಾಗ್ಲೂ ತನ್ನ ಬಗ್ಗೆನೇ ತಾನು ಆಲೋಚನೆ ಮಾಡಿಕೊಂಡು ಸಿಕ್ಕಾಕೊಳ್ತಾನೆ. ಅವನಿಗೆ ಅನಂತವಾದ ಒಂದು ಚೈತನ್ಯ ನಮ್ಮನ್ನ ನೋಡ್ಕೊಳ್ತಾ ಇದೆ. ಎಷ್ಟೋ ಜನ್ಮಗಳಲ್ಲಿ ಬಂದಾಗ್ಲೂ ಅದೇ ನೋಡ್ಕೊಂಡಿದೆ, ಇವಾಗ್ಲೂ ಅದೇ ನೋಡ್ಕೊಳ್ಳುತ್ತೆ ಅನ್ನೋ ಒಂದು ಭರವಸೆ ಇಲ್ಲ, ಅದು ಮರ್ತೋಗ್ಬಿಟ್ಟಿದ್ದಾನೆ. ಅಪರಿಗ್ರಹ ಅಂದ್ರೆ ಏನು, ನಿನಗೇನು ಬೇಕು ಇಲ್ಲಿ ಭೂಮಿ ಮೇಲೆ ತಂದವನು ಟೈಮ್ಗೆ ನಿನ್ಗೆ ಏನ್ ಬೇಕು ಅದು ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಅಂತ. ಆ ಒಂದು ನಂಬಿಕೆ ಅಪರಿಗ್ರಹ ಅಂದ್ರೆ ನಮ್ಮ ಮೇಲೆ ನಂಬಿಕೆ, ಓಕೆ, ಆ ಪರಮಾತ್ಮನ ಮೇಲೆ ನಂಬಿಕೆ ಎಲ್ಲ ಆಗ್ತದೆ. ಮತ್ತೆ ನಮ್ಮ ಒಂದು ಶಕ್ತಿಯ ಮೇಲೆ ನಂಬಿಕೆ, ಆತ್ಮನ ಒಂದು ಜ್ಞಾನವನ್ನು ಇಟ್ಕೊಂಡು ಮುಂದೆ ಹೋಗ್ತಾರೆ. ಇವಾಗ ಚಪಾತಿ ಬೇಕಪ್ಪ, ದಿನಕ್ಕೆ 2 ಚಪಾತಿ ತಿಂತೀವಿ, ಮಧ್ಯಾಹ್ನ 2 ರಾತ್ರಿ 2. ಒಂದು ವರ್ಷಕ್ಕಾಗುವಷ್ಟು ಮಾಡಿಟ್ಕೊಂಡ್ಬಿಡ್ತೀವ. ಒಂದು ವರ್ಷಕ್ಕಾಗುವಷ್ಟು ಚಪಾತಿಗಳು ಮಾಡಿಟ್ಕೊಂಡ್ಬಿಟ್ರೆ ಒಂದು ವರ್ಷಕ್ಕಾಗುತ್ತೋ ಸಿಗುತ್ತೋ ಇಲ್ವೋ, ಇವಾಗಲೇ ಮಾಡಿಟ್ಕೊಂಡ್ಬಿಡೋಣ ಅಂದ್ರೆ ಏನಾಗುತ್ತೆ, ಕೊಳತು ಕೆಟ್ಟೋಗ್ಬಿಡುತ್ತೆ. ಅದು ಯಾರಿಗೆ ನಂಬಿಕೆ ಇರುತ್ತೆ ನಾಳೆ ಇದನ್ನು ಪರಮಾತ್ಮ ನೋಡ್ಕೊಳ್ತಾರೆ, ಅವಾಗ ಇವತ್ತಿಗೆ ಮಾತ್ರ ಮಾಡ್ಕೋತಾನ ನಾವು. ಆಯ್ತಪ್ಪ, ಸ್ವಲ್ಪ ಅದು ನಮ್ಮ ಪ್ರಕೃತಿಯಲ್ಲಿ ಇರುತ್ತೆ, ಏನೋ ಒಂದು 2 ದಿವಸಕ್ಕೆ ಆಗೋಷ್ಟು ಇಟ್ಕೊಬೇಕು. ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗ್ತಿರೋದು ಅದು ಅಪರಿಗ್ರಹ. ಎಷ್ಟು ಸಿಕ್ಕಿದೆಲ್ಲ ನನಗೆ ಬೇಕು ಬಾಚ್ಕೊಳ್ಳೋದು, ಇದು 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 ಪರಿಗ್ರಹ. ಅಪರಿಗ್ರಹ ಅಂದ್ರೆ ಸಾಕು, ಒಂದು ಕರ್ಮ ನಡೆಸುತ್ತೆ, ಎಲ್ಲ ಇದೆ, ಆ ಒಂದು ಶಕ್ತಿ ಇದೆ, ನಡೆಸ್ತಾ ಇದೆ. ಅದಕ್ಕೆ ಚೈನಾ ದೇಶದಲ್ಲಿ ಒಂದು ಇದಿದೆ, ಏನು ಅಂದ್ರೆ ನಿನಗೆ ಹೆಚ್ಚಿಗೆ ಬೇಕು ಅಂದ್ರೆ ಹೆಚ್ಚು ಕೊಡೋದು ಕಲ್ತ್ಕೋ. ಹೆಚ್ಚು ಏನ್ ಕೊಡ್ತೀಯೋ ಅದು ವಾಪಸ್ ಬರುತ್ತೆ, ಏನ್ ಇಟ್ಕೊಳ್ತೀಯೋ ಅದು ಅಷ್ಟೇ, ಬೊಗಸೆ ಅಷ್ಟೇ. ಕೈಯಲ್ಲಿ ಎಷ್ಟು ಇಟ್ಕೊಳ್ತೀಯೋ. ಯಾರು ತುಂಬಾ ಭಯ ಪಡ್ತಾರೆ ನೋಡಿ ಜೀವನದ ಬಗ್ಗೆ, ಅಂತವ್ರೆ ಜಿಪುಣಾಗ್ರೇಸರಾಗೋಗ್ಬಿಡೋದು ಅಂತ. ಎಲ್ಲ ಹಿಡಿದಿಟ್ಕೊಳ್ತಾರೆ, ಪ್ರಾಣನೇ ಹೋಗಲ್ಲ. ಇಲ್ಲ ಒಂದು ಸಣ್ಣ ಕತೆ ಹೇಳಕ್ ಇಷ್ಟಪಡ್ತೀನಿ, ಇದು ಅದರಲ್ಲಿ ಇಲ್ಲ ಇಲ್ಲಿ ಬುಕ್ಕಲ್ಲಿ, ಆದ್ರೂ ಜೀವನದಲ್ಲಿ
ನಮ್ಮೂರಲ್ಲಿ ಒಬ್ಬ ದೊಡ್ಡ ಸಾಹುಕಾರರು ಒಬ್ರು ಇದ್ರು. ಆ ಸಾಹುಕಾರರು ಅವರು ನೆಲಮಾಳಿಗೆ ಒಂದು ಇಟ್ಕೊಂಡಿದ್ರು. ಎಷ್ಟು ಸಂಪಾದನೆ ಅಂದ್ರೆ ಒಂದು ರೋಡಲ್ಲಿ ಒಂದು 50 ಅಂಗಡಿಗಳು ಅವ್ರದೇನೆ. ಅವ್ರ ಹತ್ರ ಇಲ್ದೇ ಇರೋ ಕಾರ್ ಇಲ್ಲ, ಎಲ್ಲ ಇತ್ತು. ಮನೆಯಲ್ಲಿ ಆ ನೆಲಮಾಳಿಗೆಗೆ ಅವ್ರ ಹತ್ರನೇ ಬೀಗ ಇದ್ದಿದ್ದು. ಕೊನೆಗೆ ಆ ನೆಲಮಾಳಿಗೆಯಲ್ಲಿ ಬಂಗಾರದ ಒಂದು ಬಿಸ್ಕತ್ಗಳು ಅದೆಲ್ಲ ಹೇಳ್ತಾರಲ್ಲ, ಈ ತರದೆಲ್ಲ ಇಟ್ಟು ಕೊನೆಗೆ ಅವರು ಸಾವು ಬಂದಾಗ ಹಾಸಿಗೆ ಮೇಲೆ ಮಲ್ಕೊಂಡಾಗ 3 ಜನ ಗಂಡು ಮಕ್ಕಳು, ಒಂದು 4 ಜನ ಹೆಣ್ಮಕ್ಳು ಇದ್ರು. ಅವರು ಎಲ್ಲ ಹೊಡೆದಾಡಕ್ ಶುರು ಮಾಡಿದ್ರು. ಎಷ್ಟು ಮಾಡೋದು. ಕೊನೆಗೆ ಆ ದೊಡ್ಡ ಮಗ ಬಂದು ಅವ್ರ ಮನೆಯವ್ರ ಪುರೋಹಿತರನ್ನ ಕರೆಸಿ, ನಮ್ಮ ಅಪ್ಪ ಹತ್ರ 6 ತಿಂಗಳಾಯ್ತು ಹಾಸಿಗೆ ಮೇಲೆ ಮಲ್ಕೊಂಡು, ಪ್ರಾಣ ಹೋಗ್ತಾ ಇಲ್ಲ, ನಮಗೂ ಎಷ್ಟು ಬೇಕೋ ಅಷ್ಟು ಸೇವೆ ಮಾಡ್ಬಿಟ್ಟಿದ್ವಿ, ಇನ್ನು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಏನನ್ನ ನೀವು ಹೇಳಿ. ಅವ್ರು ತುಂಬಾ ದೊಡ್ಡ ವಯಸ್ಸವರು, ಪುರೋಹಿತರೊಬ್ರು. ಅವರು ಯಾವುದೋ ಈ ಥರದ್ದು ಒಂದು 2-3 ನೋಡಿದ್ರು. ಅವ್ರು ಹೇಳಿದ್ರು, ಒಂದು ಪ್ರಯತ್ನ ಮಾಡೋಣಪ್ಪ, ಇದು ಏನೋ ಒಂದು ಗೊತ್ತಿಲ್ಲ, ಒಂದು ಬಂಗಾರದ ಕಾಸು ತಗೊಂಬನ್ನಿ, ನಿಮ್ಮ ತಂದೆಯವ್ರ ಕಣ್ಣಿಗೆ ಹಿಂಗೆ ತೋರಿಸಿ, ಅಪ್ಪ ಇದು ಬಂಗಾರದ ಕಾಸು. ಅವ್ರ ಬಾಯಲ್ಲಿ ಕಾಸು ಇಟ್ಬಿಟ್ಟು ಎರಡು ಉದ್ರಣೆ ನೀರು ಹಾಕಿ, ಯಾಕಂದ್ರೆ ಆ ಮೋಹ ಜೀವ ಹೋಗ್ತಾ ಇಲ್ಲ, ಇವಾಗ ಬಿಟ್ಟು ಹೋಗ್ಬೇಕು ಇಷ್ಟು ಆಸ್ತಿನ ಅಂತಿರುತ್ತೆ, ಅಷ್ಟು ಅಕ್ಯುಮುಲೇಟ್ ಮಾಡ್ಬಿಟ್ಟಿದ್ರು. ಕೊನೆಗೆ ಏನ್ ಮಾಡಿದ್ರು, ಒಂದು ಬಂಗಾರದ ಕಾಸು ತಗೊಂಬಂದು ಅವ್ರ ಅಪ್ಪನಿಗೆ, ಅಪ್ಪ ಬಂಗಾರದ ಕಾಸು ಅಂತ ತೋರಿಸಿ, ಅವ್ರ ಬಾಯಲ್ಲಿ ಕಾಸು ಇಟ್ಬಿಟ್ಟು ಎರಡು ಉದ್ರಣ ನೀರು ಹಾಕಿದ್ರು. ಅದಾದ 2 ದಿವಸಕ್ಕೇನೋ ತೀರ್ಕೊಂಡ್ರು. ಅರ್ಥ ಆಗ್ತಾ ಇದೆಯಲ್ಲ, ಅಷ್ಟು ಎಳೆದು ಬಿಡುತ್ತೆ, ಅಕ್ಯುಮುಲೇಟ್ ಮಾಡಿ 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 ಮತ್ತೆ ಅದಕ್ಕೆ ಸಿಕ್ಕಾಕೊಳ್ಳೋದು. ಪರಿಗ್ರಹ ಅಂತ ಹೇಳ್ತಾ. ಅಪರಿಗ್ರಹ ಅಂದ್ರೆ ಏನು? ಸಾಕು, ಎಷ್ಟು ಬೇಕೋ ಅಷ್ಟು ಬರುತ್ತೆ, ಅದು ಒಂದು ನಂಬಿಕೆ ಬರುತ್ತೆ, ಇಲ್ಲಿಂದನೂ ಬರುತ್ತೆ ಅಂತ ಒಂದು ನಂಬಿಕೆ. ಪರಿಗ್ರಹ ಅಂದ್ರೆ ಏನು? ಏನು ಯಾವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೊಳ್ತಾರೆ. ಅದು ಯಾರಿಂದಲೂ ಏನೂ ನಿರೀಕ್ಷೆ ಮಾಡದಿರ ಇದ್ರೆ ಅವಾಗ ನಮ್ಮ ಮನಸ್ಸು ಬೇರೆ ತರ ಇರುತ್ತೆ. ಆದ್ರೆ ಪ್ರಪಂಚದಲ್ಲಿ ಇದು ಅಷ್ಟು ಈಸಿ ಅಲ್ಲ. ಇದು ಈ ತರ ಅಪರಿಗ್ರಹ ವ್ರತ ಮಾಡೋದಿದೆ ನೋಡಿ, ಇದು ಅಷ್ಟು ಈಸಿ ಅಲ್ಲ. ಕೆಲವ್ರು ಮಾಡ್ತಾರೆ, ದಾಸ ಪರಂಪರೆಯಲ್ಲಿ ಕೆಲವ್ರು ಮಾಡ್ತಾರೆ. ಮನೆ ಮುಂದೆ ಏನ್ ಮಾಡ್ತಾರೆ, ಇವತ್ತೇನು ಅಡಿಗೆ ಮಾಡ್ಬೇಕು ಆ ಪದಾರ್ಥಗಳನ್ನ ಮನೆ ಮುಂದೆ ಇಟ್ಬಿಡ್ತಾರೆ, ಬೆಳಗ್ಗೆ 10 ಗಂಟೆವರೆಗೂ. ಯಾರು ಬರ್ಲಿಲ್ಲ ಅಂದ್ರೆ ಆಮೇಲೆ ಅವ್ರ ಮನೆಗೆ ಉಪಯೋಗಿಸ್ಕೊತಾರೆ. ಯಾರನ್ನ ಬಂದ್ರೆ ಅವ್ರು ಕೊಟ್ಬಿಡ್ತಾರ. ಈ ತರದ ಬುದ್ಧಿ ಇರೋರು ಇದ್ದಾರೆ ಕೆಲವರು. ಏನು ಅಷ್ಟು ಎಕ್ಸ್ಟ್ರೀಮ್ಗೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಗುರುಗಳಲ್ಲಿ. ಡೋಂಟ್ ಗೋ ಟು ದಟ್ ಎಕ್ಸ್ಟ್ರೀಮ್ ಆಲ್ಸೋ. ಸೊ ಆಮೇಲೆ ನಾವು ಯಾರಿಗೆ ಏನ್ ಕೊಡ್ತೀವಿ ಅದರಿಂದ ಸ್ವಲ್ಪ ವಾಪಸ್ ಕೂಡ ಬರುತ್ತೆ. ಅದಕ್ಕೆ ದಾನ ಮಾಡೋದು. ಸುಮ್ಮನೆ ದಾನ ಮಾಡೋದಿಲ್ಲ. ಕೇಳಿಸ್ಕೊತಾ ಇದ್ದೀರಲ್ಲ, ಅರಿಯಾಲ್ ವಿತ್ ಮೀ? ಯಾರಿಗೆ ಏನನ್ನು ಕೊಡ್ತೀವಿ ಅದರಿಂದ ನಮ್ಗೆ ಕೆಲವು ಒಳ್ಳೆ ವೈಬ್ರೇಷನ್ಸ್ ಬರುತ್ತೆ. ಅದು ನಮ್ಮನ್ನ ಸಂತೋಷ ಕೂಡ ತಗೊಂಡ್ಬರುತ್ತೆ. ಸೊ ಅದಕ್ಕೆ ಗುರುಗಳು ಒಂದು ಸಣ್ಣ ಪ್ರೋಸೆಸ್ ಹೇಳ್ತಾ ಇದ್ದಾರೆ. ಯಾವತ್ತಾದ್ರೂ ನೀವು ಅಸಂತೋಷವಾಗಿದ್ರೆ, ಅನ್ಹ್ಯಾಪಿ ಆಗಿದ್ರೆ, ಒಂದಷ್ಟು ಜನಕ್ಕೆ, ಒಂದು 10 ಜನಕ್ಕೆ ಊಟ ಕೊಡಿಸಿ, ಅಥವಾ ಏನೋ ಒಂದು ಬಟ್ಟೆ ತಗೊಂಡೋಗಿ ಎಲ್ರಿಗೂ ಸ್ವಲ್ಪ ಕೊಡಿ. ಯಾರಿಗಾದ್ರೂ ಒಂದು ಗಿಫ್ಟ್ ಕೊಡಿ, ಒಂದು 5-6 ಜನಕ್ಕೆ ಒಂದು ಸಣ್ಣ ಗಿಫ್ಟ್ ಕೊಡಿ. ನೋಡಿ, ನಿಮ್ಮ ಚೈತನ್ಯ ಬದಲಾವಣೆ ಆಗ್ತದೆ. ಒಳಗಡೆ ಒಂದು ಶಿಫ್ಟ್, ಒಂದು ಬದಲಾವಣೆ ಆಗ್ತದೆ. ಮತ್ತೆ ಒಂದೊಂದ್ಸರಿ ನಾವು ಯಾರೋ ಮನೆಗೆ ಹೋಗಿರ್ತೀವಿ, ಅವ್ರು ಏನೋ ಒಂದು ಗಿಫ್ಟ್ ಕೊಡ್ತಾರೆ ನಮಗೆ, ಅದನ್ನ ತಗೊಂಡ್ಮೇಲೆ ಸಂತೋಷ ಇರೋದಿಲ್ಲ. ಶಿವಸೂತ್ರದಲ್ಲಿ ಒಂದು ಮಾತು ಹೇಳ್ತಾರೆ ಗುರುಗಳು, ಎಷ್ಟೋ ಸರಿ ಈ ತರ ಸಂಪತ್ತುಗಳಿದೆ ನೋಡಿ, ಅನಾಯಾಸವಾಗಿ ಕೆಲವು ಆಸ್ತಿಗಳು ಬಂದ್ಬಿಡುತ್ತೆ ಕೆಲವರಿಗೆ. ಅದಕ್ಕೆ ಸಂಪತ್ತಿನ ಜೊತೆ ವಿಪತ್ತು ಕೂಡ ಬರುತ್ತೆ. ಅದಕ್ಕೆ ಕೆಲವು ಕರ್ಮಗಳು ತಗೊಳ್ಕೊಂಡು ಬರುತ್ತೆ ಅದ್ರ ಜೊತೆಗೆ, ಅನಾಯಾಸ. ಅದಕ್ಕೆ ಯಾರಾದ್ರೂ ಏನೋ ಕೊಟ್ಟಾಗ ತಗೊಬೇಕು ಅನ್ಸುತ್ತೆ ಒಳಗಡೆ. ಅದು ತಗೊಂಡ್ಮೇಲೆ ಅದ್ರ ಜೊತೆ ಅವ್ರ ವಸ್ತು ಒಂದೇ ಅಲ್ಲ, ಅದ್ರ ಜೊತೆ ಒಂದು ಕರ್ಮದ ಒಂದು ಭಾಗವೂ ಕೂಡ ನಮಗೆ ಬರ್ತಾ ಇರುತ್ತೆ. ಈ ಹಿಂದಿನ ಕಾಲದಲ್ಲಿ ಈ ವಿಜ್ಞಾನ ಚೆನ್ನಾಗಿ ಗೊತ್ತಿತ್ತು ಎಲ್ರಿಗೂ. ಅದಕ್ಕೆ ಯಾರಾದ್ರೂ ಎಲ್ರು ಒಂದಷ್ಟು ಜನ ಅವಾಗವಾಗ ಮನೆ ಕರೆಯೋದು, ಊಟ ಹಾಕೋದು, ಅವ್ರಿಗೆ ಏನಾದ್ರು ಒಂದು ಸಣ್ಣ ಗಿಫ್ಟ್ ಕೊಡೋದು. ಯಾಕಂದ್ರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ ಎಷ್ಟೋ ಜನ. ಅವಾಗ ಏನ್ ಮಾಡ್ತಾರೆ, ಊಟ ಮಾಡೋವಾಗ ನೀವು ನೋಡಿದ್ರೆ ಸ್ವಲ್ಪ ದಕ್ಷಿಣಾನು ಕೊಡ್ತಾರೆ. ಅವ್ರು ಊಟ ಮಾಡಿ ನಮ್ಮ ಕರ್ಮವನ್ನ ತಗೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ದಕ್ಷಿಣ ಕೂಡ ಕೊಡ್ತಾರೆ. ಅವ್ರಿಗೆ ಊಟ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು ಏನು ಗಿಫ್ಟ್ ಕೊಡ್ತೀವೋ ಅದನ್ನ ತಗೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಇಲ್ಲಿ ಕೊಡುವವನು ದೊಡ್ಡವನಲ್ಲ, ತಗೊಳ್ಳುವವನೇ ದೊಡ್ಡವನು ಆಕ್ಚುಲಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದೊಂದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ತಗೊಂಡ್ಬಂದಿರ. ಸೊ ಯಾರಾದ್ರೂ ಒಂದು ಗಿಫ್ಟ್ ಅಕ್ಸೆಪ್ಟ್ ಮಾಡಿದ್ರೆ ನಮ್ಮಿಂದ, ಕೊಡುವಂತವರು ಅವರಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕೆಂದ್ರೆ ಅವ್ರು ಗಿಫ್ಟ್ ಒಂದೇ ತಗೊಂಡು ಹೋಗ್ತಾ ಇಲ್ಲ, ಅವರು ನಮ್ಮ ಕರ್ಮದ ಒಂದು ಭಾಗವನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ದೇ ಆರ್ ಟೇಕಿಂಗ್ ಅವೇ ಸರ್ಟನ್ ಇಂಪ್ರೆಷನ್ಸ್ ಆಫ್ ಅವರ್ ಕರ್ಮ ಆಫ್ ದ ಪಾಸ್ಟ್ ಫ್ರಮ್ ದ ಡೋನರ್ಸ್ ಮೈಂಡ್. ಗುರುಗಳು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಕರ್ಮದ ಒಂದು ಭಾಗವನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಯಾರಿಂದ ಏನು ತಗೊಳಿಕೊಳ್ಳುವುದಿಲ್ಲ. ಹೆಚ್ಚಿಗೆ
ಕೂಡಿಟ್ಕೊಳ್ಳೋದು ಇಲ್ಲ. ಇದು ಅಪರಿಗ್ರಹ ವ್ರತ. ಸ್ವಲ್ಪ ಮಟ್ಟಿಗೆ ಇರಬೇಕು, ಬೇಕಾಗತ್ತೆ. ಹಂಗಂತೇಳಿ ಇವತ್ತಿರೋ ಮನೆಯಲ್ಲಿರೋ ಅಕ್ಕಿ ಬೇಳೆ ಎಲ್ಲ ಕೊಟ್ಬಿಡೋದಲ್ಲ, ಆ ಥರ ಅಲ್ಲ. ಸ್ವಲ್ಪ ಮಟ್ಟಿಗೆ, ಅಷ್ಟು ತೀವ್ರವಾಗಿ ಕೂಡ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಸೊ ಅಪರಿಗ್ರಹ ವ್ರತವನ್ನು ನಾವು ಫಾಲೋ ಮಾಡಿದ್ರೆ ಏನು, ಅದರಿಂದ ಲಾಭ ಏನು ಅಂದ್ರೆ, ಯಾವಾಗ ಅಪರಿಗ್ರಹ ವ್ರತವನ್ನು ನಾವು ಫಾಲೋ ಮಾಡ್ತೀವಿ, ಅದು ವಸ್ತುಗಳಿರ್ಬೋದು, ಅಥವಾ ಅವ್ರು ನಮಗೆ ಒಳ್ಳೆ ಏನೋ ಹೊಗಳಿಕೆ ತೆಗಳಿಕೆ, ಇದು ಯಾವುದನ್ನು ತಗೊಳ್ಳೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಹಿಂದಿನ ಜನ್ಮದ ಕೆಲವು ಜ್ಞಾಪಕಗಳು ವಾಪಸ್ ಬರುತ್ತೆ. ಮೆಮೊರಿ ಆಫ್ ಪ್ರೀವಿಯಸ್ ಲೈಫ್ ಟೈಮ್ಸ್ ಬರುತ್ತೆ ನಮಗೆ. ನಮಗೆ ಅನಂತವಾದ ಒಂದು ಶಕ್ತಿಯನ್ನು ಕೊಡುತ್ತೆ ಅದು. ಈ ಕ್ಷಣದಲ್ಲಿ ಅದು ಹಿಂದಿನ ಜನ್ಮದ ಕೆಲವು ಎಲ್ಲ ಜ್ಞಾಪಕಕ್ಕೆ ಬರೋಕ್ಕೆ ಶುರುವಾಗುತ್ತೆ ಅಪರಿಗ್ರಹ ವ್ರತವನ್ನು ಮಾಡಿದಾಗ. ಜೀವನಕ್ಕೆ ಒಂದು ಸ್ಪಷ್ಟತೆ, ಸಂತೋಷ, ಮತ್ತೆ ಜೀವನಕ್ಕೆ ಒಂದು ಗುರಿಯನ್ನು ತಂದುಕೊಡುತ್ತೆ ಅದು, ನಾವು ಮಾಡುವಂತ ಕೆಲಸಗಳಿಗೆ. ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಎಷ್ಟು ವರ್ಷ ಇದ್ಬಿಡ್ತೀವಪ್ಪ ಈ ಭೂಮಿ ಮೇಲೆ ನಾವು? 20 ವರ್ಷ, 30 ವರ್ಷ, 40 ವರ್ಷ, ತುಂಬಾ ದೂರ ಇಲ್ಲ. ಇವತ್ತಿದ್ದವ್ರು ನಾಳೆ ಇಲ್ಲ. ಓಂ ನಮಃ ಶಿವಾಯ ಅಲ್ಲ. ಸೊ ಅದಕ್ಕೆ ಹೋಗ್ತೀವಿ ಮತ್ತೆ ವಾಪಸ್ ಬರ್ತೀವಿ. ಅದು ಹೇಳ್ತಾ ಇದ್ದಾರೆ ರೀಸೈಕ್ಲಿಂಗ್ ಅಲ್ಲಿ. ಹೋಗಿ ಮತ್ತೆ ವಾಪಸ್ ಬರ್ತೀವಿ ನಾವು. ಹೋಗುವಾಗ ನಿಮ್ಮ ಮನಸ್ಸನ್ನ ಎಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದೀರಾ, ಅದು ಇಂಪಾರ್ಟೆಂಟ್. ಹೋಗುವಾಗ ಇದು ಪರಿಗ್ರಹ ಅಂದ್ರೆ ಎಲ್ಲರ ಹತ್ರ ತಗೊಳ್ತಾ ಇದ್ರೆ ಮನಸ್ಸು ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಈ ವ್ರತಗಳೆಲ್ಲ ಫಾಲೋ ಮಾಡಬೇಕು. ಮನಸ್ಸನ್ನು ಎಷ್ಟು ಶುದ್ಧವಾಗಿ ಇಟ್ಕೊಂಡಿದೀವಿ, ನಮ್ಮ ಹೃದಯವನ್ನ ಎಷ್ಟು ಮುಕ್ತವಾಗಿ ಇಟ್ಕೊಂಡಿದೀವಿ, ನಾವು ಮಾಡುವಂತ ಕೆಲಸಗಳಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ನಾವು, ತುಂಬಾ ಮುಖ್ಯ ಇದು. ಈ 3 ಪ್ರಶ್ನೆಗಳ ಮೇಲೆ ಒಂದ್ಸರಿ ಬೆಳಕು ಚೆಲ್ಲಿ, ಮನಸ್ಸು, ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಮನಸ್ಸು ಎಷ್ಟು ಶುದ್ಧವಾಗಿ ಇಟ್ಕೊಂಡಿದೀವಿ, ಹೃದಯವನ್ನು ಎಷ್ಟು ಮುಕ್ತವಾಗಿ ಇಟ್ಕೊಂಡಿದೀವಿ, ನಾವು ಮಾಡುವಂತ ಕೆಲಸಗಳು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ, ಇದು ತುಂಬಾ ಮುಖ್ಯ. ನೋಡಿ, ಆ ಹಿಂದಿನ ಜನ್ಮದ ಕೆಲವು ಜ್ಞಾಪಕಗಳು ಬರುತ್ತೆ. ಯಾಕೆ ಅಂದ್ರೆ, ನಮ್ಮ ಜೀವನದಲ್ಲಿ ಅದರದೇ ಆದ ಒಂದು ರೋಲ್ ಇದೆ ಪ್ಲೇ ಮಾಡೋದಕ್ಕೆ. ಆ ಹಿಂದಿನ ಜನ್ಮದಲ್ಲಿ ಏನೇನು ತಪ್ಪುಗಳು ಮಾಡಿದೀವಲ್ಲ, ಅದು ಮತ್ತೆ ಮಾಡದೇ ಇರೋಂಗೆ ತಡೆಯತ್ತೆ ಅದು ಬಂದು. ಅದು ಹೇಳ್ತಾ ಇದ್ದಾರೆ ಗುರುಗಳಿಗೆ. ಆ ಜ್ಞಾನ ಹೇಗ್ ಬರುತ್ತೆ? ಈ ಕಸವನ್ನೆಲ್ಲ ತಗೊಳ್ದೇ ಇದ್ರೆ. ಇದು ಹೇಳ್ತಾ ಇದ್ದಾರೆ, ಬೈ ನಾಟ್ ಟೇಕಿಂಗ್ ಇನ್ ಮೋರ್ ಗಾರ್ಬೇಜ್ ಇಂಟು ಯುವರ್ ಸೆಲ್ಫ್. ಈ ಕಸವನ್ನು ತಗೊಳ್ದೇ ಇದ್ರೆ, ಕೆಲವು ಸ್ವಲ್ಪದ ಮಟ್ಟಿಗೆ ಫೋಕಸ್ಡ್ ಆಗಿರೋದಕ್ಕೆ, ಆ ಸ್ಟ್ರೆಂತ್ ನಮಗೆ ಕಂಬಿಡೋದಕ್ಕೆ. ಇಲ್ಲಿ 2 ರೀತಿಯ ಫೋಕಸ್ ಹೇಳ್ತಾ ಇದ್ದಾರೆ ಗುರುಗಳು. ಒಂದು ಫೋಕಸ್ ಏನೋ, ಎಲ್ಲ ನನಗೆ ಬೇಕು ಅಂತ ಅಹಂಕಾರಕ್ಕೆ ಪುಷ್ಟಿಯನ್ನು ಕೊಡುವಂತದಕ್ಕೆ ಅಕ್ಯುಮುಲೇಟ್ ಮಾಡ್ಕೊಳ್ಳೋದು. ಅಹಂಕಾರಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು ಬಂದಾಗೆಲ್ಲ, ಈ ವಸ್ತು ನಮ್ಮ ಹತ್ರ ಇದೆ ನೋಡಿ, ಇದು ಅಲ್ಲಿಂದ ತರಿಸಿದ್ದು, ಇದು ಇಲ್ಲಿಂದ ತರಿಸಿದ್ದು, ಇದೆಲ್ಲ ಹೇಳ್ತಾ ಇರ್ತಾರಲ್ಲ ಮನೆಗೆ ಹೋದ ತಕ್ಷಣ. ಅಹಂಕಾರಕ್ಕೆ ಪುಷ್ಟಿಯನ್ನು ಕೊಡುವಂತ. ಇನ್ನೊಂದು, ನಮ್ಮಲ್ಲಿ ಒಂದು ಆ ತೃಷ್ಣೆ, ಕೆಲವು ಆಸೆಗಳೆಲ್ಲ ಇದೆ, ಅದನ್ನ ಪೂರೈಸ್ಕೊಳ್ಳೋದಕ್ಕೆ. ಇದೊಂದು ರೀತಿಯ ಫೋಕಸ್. ಇನ್ನೊಂದು ರೀತಿಯ ಫೋಕಸ್ ಹೇಳ್ತಾ ಇದ್ದಾರೆ ಗುರುಗಳು. ಯಾವುದು? ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದಕ್ಕೆ. ನಾನು ಈ ಭೂಮಿಗೆ ಬಂದಿರೋದು ಏನಕ್ಕೆ? ಮನುಷ್ಯ ಜನ್ಮ ಎತ್ಕೊಂಡು ಏನೋ ಮೋಕ್ಷವನ್ನು ಪಡೆಯೋದಕ್ಕೆ, ನಾನು ಲಿಬರೇಷನ್. ಓಕೆ, ಮೊದಲನೇದು ಇದೆಯಲ್ಲ ಫೋಕಸ್, ಅದು ನಮ್ಮನ್ನ ಬಂಧನದಲ್ಲಿ ಸಿಕ್ಕಾಕ್ಸತ್ತೆ. ಎರಡನೇದು ನಮ್ಮನ್ನ ಮುಕ್ತಿ ಕಡೆಗೆ ತಗೊಂಡು ಹೋಗುತ್ತೆ. ಸೊ ಈ 5 ಮಹಾವ್ರತಗಳು ಏನು ಇಲ್ಲಿವರೆಗೂ ನಾವು ಹೆಲ್ಪ್ ಮಾಡಿದ, ಯಾವುದು? ಅಹಿಂಸಾ, ಸತ್ಯ ಪ್ರತಿಷ್ಠಾಯ, ಆಮೇಲೆ ಆಸ್ತೇಯ, ಬ್ರಹ್ಮಚರ್ಯ, ಮತ್ತೆ ಅಪರಿಗ್ರಹ. ಇದು 5 ವ್ರತಗಳು. ಇಲ್ಲ, ತುಂಬಾ ದೊಡ್ಡ ವ್ರತಗಳಿದೆಲ್ಲ. ಸೊ ಇದನ್ನ ಎಷ್ಟು ತೀವ್ರವಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ತೀವ್ರವಾಗಿ ರಿಸಲ್ಟ್ಸ್ ಬರುತ್ತೆ. ಸ್ವಲ್ಪ ಮೃದು, ಮಧ್ಯ, ಅಧಿಮಾತ್ರಾಣ ಅದೇಳಿ. ಮೃದುವಾಗಿ ಅಂದ್ರೆ ಲೈಟ್ ಆಗಿ ಫಾಲೋ ಮಾಡಿದ್ರೆ ಅಷ್ಟೇ ರಿಸಲ್ಟ್. ಇನ್ನು ಸ್ವಲ್ಪ ತೀವ್ರವಾಗಿ ಮಾಡಿದ್ರೆ ಅಷ್ಟೇ ರಿಸಲ್ಟ್. ಇನ್ನ ಸ್ವಲ್ಪ ತೀವ್ರವಾಗಿ ಮಾಡಿದ್ರೆ, ಅರ್ಥ ಆಗ್ತಾ ಇದೆಯಲ್ಲ? ಸೊ ಯು ವಿಲ್ ಗೆಟ್ ರಿಸಲ್ಟ್ಸ್ ಅಕಾರ್ಡಿಂಗ್ ಟು ದ ಎಕ್ಸ್ಟೆಂಟ್ ಆಫ್ ಯುವರ್ ಪ್ರಾಕ್ಟೀಸ್ ಹೇಳ್ತಾ ಇದ್ದಾರೆ ಇಲ್ಲಿ ಗುರು. ಎಷ್ಟು ತೀವ್ರವಾಗಿ ನೀವು ಫಾಲೋ ಮಾಡ್ತೀರಾ ಅಷ್ಟು ಇದಾಗಿ ನಮಗೆ ಬರುತ್ತೆ. ಓಕೆನಾ? ಸೊ ಇದಿಷ್ಟು ಯಮ ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಒಂದು ಭಾಗ ಇವತ್ತಿಗೆ ಕಂಪ್ಲೀಟ್ ಆಯಿತು. ನಾಳೆಯಿಂದ ನಾವು ನಿಯಮ ಇದೆ, ಅದರಲ್ಲೂ ಕೂಡ 5 ಇದೆ. ಅಹಿಂಸಾ, ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಅಹಿಂಸಾ, ಸತ್ಯಾಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಪ್ರಮಾಣ.
ಸೊ ನಾಳೆಯಿಂದ ನಾವೇನ್ ಮಾಡ್ತೀವಿ? ಶೌಚ, ಸಂತೋಷ, ಸಂತೋಷ, ಸ್ವಾಧ್ಯಾಯ, ಹ? ಈಶ್ವರ ಪ್ರಣಿಧಾನ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದು 5 ನಿಯಮದ ಕೆಳಗೆ ಬರುತ್ತೆ. ಸೊ ಅದನ್ನ ನಾಳೆಯಿಂದ ಓಕೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಜೈ ಗುರು.